ನಮಸ್ತೆ ಡಿಯರ್ ಹಸ್ಬೆಂಡ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ರಾಘವ್ ಚೆಡ್ಡಿ ಅವರು ತುಂಬ ನ್ಯೂಸಲ್ಲಿ ಇರ್ತಾಯಿದ್ರು. ಯಾಕೆ ಅಂತಂದರೆ ಪಾರ್ಲಿಮೆಂಟಲ್ಲಿ ಹಲವಾರು ವಿಚಾರಗಳನ್ನ ಕುರಿತು ಡಿಸ್ಕಸ್ ಮಾಡ್ತಾಯಿದ್ರು. ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಆಗ್ತಿತ್ತು. ಇವ್ರನ್ನ ಮುಂದಿನ ಪ್ರಧಾನಿ ಅಂತಲೂ ಸಹ ಸಂಬೋಧಿಸ್ತಾಯಿದ್ರು. ಆದರೆ ಏಪ್ರಿಲ್ 24ನೇ ತಾರೀಕರಂದು ಅವರು AIP ಪಕ್ಷದಿಂದ ತಮ್ಮ ಜೊತೆ 7 ಜನ ರಾಜ್ಯಸಭಾ ಸದಸ್ಯರನ್ನ ಕರ್ಕೊಂಡು BJPನ ಸೇರಿಕೊಂಡ್ರು. ಇದು ವಿಷಯ ನಡೆದಾಗ ಇದ್ರ ಬಗ್ಗೆ ತುಂಬ ಡಿಸ್ಕಷನ್ ಆಗ್ತಿದೆ, ಫಾರ್ ಆ್ಯಂಡ್ ಎಗೇನೆಸ್ಟ್. ಯಾಕೆಂದರೆ ಅದೇ ಪಕ್ಷನ ವಿರೋಧ ಮಾಡ್ತಿದ್ದಂಥ ವ್ಯಕ್ತಿಗೆ ಅದೇ ಪಕ್ಷಕ್ಕೆ ಸೇರಿಕೊಂಡಿರೋದಾಗಿರ್ಬೋದು, ಈ ರೀತಿಯ ಕೆಲವು ವಿಚಾರಗಳು ಡಿಸ್ಕಷನ್ ಬಂತು. ಆದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನಾನು ಯೋಚನೆ ಮಾಡೋದಾದರೆ ಇದನ್ನು ನೀವು ಯಾವ ರೀತಿ ನೋಡಬೇಕು. ಯಾಕೆಂದರೆ ಸೋಷಿಯಲ್ ಮೀಡಿಯಾ ತೆಗೆದರೆ ರಾಘವ್ ಚೆಡ್ಡಾ ಅದು ಇದು ಬರ್ತಲೇ ಇರುತ್ತೆ. ಬಟ್ ಅದನ್ನು ನೀವು ಅದನ್ನು ಯಾವ ರೀತಿ ನೋಡಬೇಕು ಅಂತಂದರೆ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲಿ ಬರುತ್ತೆ, ನಮಗೆ ಯಾವ ಒಂದು ಸಬ್ಜೆಕ್ಟ್ ಬರುತ್ತೆ, ಯಾವ ಟಾಪಿಕಲ್ಲಿ ಬರುತ್ತೆ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ಇದು ಶೆಡ್ಯೂಲ್ 10 ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸ್ವ ಇಚ್ಛೆಯಿಂದ ಏನಾದರೂ ಪಕ್ಷ ಬಿಟ್ಟು ಹೋದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಏನಾಗುತ್ತೆ, ಅನರ್ಹತೆಯನ್ನು ಪಡ್ಕೊತಾನೆ. ಅದಕ್ಕಾಗಿ ಒಂದು ಪ್ರಾವಿಷನ್ಸ್ ಇದೆ 10ನೇ ಶೆಡ್ಯೂಲಲ್ಲಿ ಪ್ಯಾರಾ 4ರಲ್ಲಿ ಒಂದು ಏನು ಮೆನ್ಷನ್ ಮಾಡಿದ್ದಾರೆ. ಅಂದರೆ 2/3 ಒಂದು ಪಕ್ಷದ ಮೂರನೇ ಎರಡರಷ್ಟು ಭಾಗ ಏನಾದರೂ ಸದಸ್ಯರುಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷದ ಅದನ್ನು ಮರ್ಜರ್ ವಿಲೀನಗೊಳಿಸೋದು ಅಂತ ಕರೀತಾರೆ. ಹೊರತು ಅದು ಯಾವುದೇ ಕಾರಣಕ್ಕೂ ಪಕ್ಷಾಂತರ ನಿಷೇಧ ಆಗಲ್ಲ ಅಂತ ಒಂದು ಕಾನೂನು ಇದೆ. ಆ ಕಾನೂನು ಉಪಯೋಗಿಸ್ಕೊಂಡು ಈ ರಾಘವ್ ಚೆಡ್ಡಾ ಅವರು ಏನು ಮಾಡಿದ್ದಾರೆ, ಈಗ ಬೇರೆ ಪಕ್ಷಕ್ಕೆ ವಿಲೀನವಾಗಿದ್ದಾರೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಇದರಲ್ಲಿ 2 ವಿಚಾರಗಳು ಬರ್ತವೆ. ಒಂದು ಮುಖ್ಯ ಪರೀಕ್ಷೆಗೆ ಮತ್ತು ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಇದ್ರ ಬಗ್ಗೆ ಡಿಸ್ಕಷನ್ ಕೇಳೋದು. ಪ್ರಿಲಿಮ್ಸಲ್ಲೂ ಸಹ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಏನಾದರೂ ಕೇಳ್ಬೋದು, ಅಥವಾ ಮೇನ್ಸಲ್ಲಿ ಇದ್ರ ಬಗ್ಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಈ ರೀತಿ ರಾಜಕೀಯ ಅಜೆಂಡಾಗಳಿಂದ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಮಾಡ್ಕೊಳ್ತಿದ್ದು ವೀಕ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಕೇಳ್ಬೋದು. ಹಾಗಾಗಿ ನ್ಯೂಸ್ ಪೇಪರಲ್ಲಿ ಬರೋ ವಿಚಾರಗಳನ್ನ ಆವಾಗ ಏನು ಮಾಡಬೇಕು, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಪರೀಕ್ಷೆಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ಯೂಸ್ ಮಾಡಬೇಕು. ಬರೀ ನೀವು ನ್ಯೂಸ್ನ ಕೇಳಿಬಿಟ್ಟು ಸುಮ್ಮನೆ ಬಿಟ್ಟರಾಗಲ್ಲ. ಅಥವಾ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಯಾವುದೋ ಒಂದು ಪೋಸ್ಟ್ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಈ ಥರ ರಾಘವ್ ಚೆಡ್ಡಾ ಅವರು ಹೋದರು ಅದ್ರ ಬಗ್ಗೆ ಸುಮ್ಮನೆ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ. ಅದ್ರ ಬದಲು ವಿಷಯ ತಿಳ್ಕೊಳ್ಳಿ, ಯಾಕೆ ಏನು ಪ್ರಾವಿಷನ್ಸ್ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ಏನು ಪ್ರಾವಿಷನ್ಸ್ ಇದೆ, ಅದನ್ನು ನೀವು ಎಕ್ಸಾಮ್ಸ್ಗೆ ಏನಾದರೂ ಯೂಸ್ ಮಾಡ್ಕೊಂಡಾಗ ಖಂಡಿತ ನಿಮ್ಮದು ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವುದೇ ಟಾಪಿಕ್ನ ನೀವು ಓದಬೇಕಾದ್ರೆ ಅಥವಾ ಯಾವುದೇ ಒಂದು ಪೊಲಿಟಿಕಲ್ ವಿಚಾರ ನೋಡಬೇಕಾದ್ರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ನೋಡಿ. ನೀವು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಆದರೆ ನೀವು ನ್ಯೂಟ್ರಲಾಗಿ ನೋಡಬೇಕು. ಮತ್ತು ಕಾನೂನಾತ್ಮಕವಾಗಿ ಏನಿದೆ ಅನ್ನೋದನ್ನ ಮಾತ್ರ ನೀವು ಯೋಚನೆ ಮಾಡಬೇಕು. ಮತ್ತು ಸಂವಿಧಾನಾತ್ಮಕ ಏನು ಪ್ರಾವಿಷನ್ಸ್ ಇದೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡಬೇಕು. ಅದಕ್ಕಾಗಿ ಈ ಒಂದು ಶೆಡ್ಯೂಲ್ಸು ಯಾವಾಗಲೂ ನ್ಯೂಸಲ್ಲಿರೋ ಒಂದು ವಿಚಾರ ಗೊತ್ತಾಗ್ತಿದೆ. ಆದರೂ ಎಸ್ಪೆಷಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ರಾಜಕೀಯವಾಗಿ ತುಂಬ ಕೆಲವು ಸತಿ ಯೂಸು ಆಗ್ತಿದೆ, ಕೆಲವು ಮಿಸ್ಯೂಸು ಆಗ್ತಾಯಿದೆ. ಹಾಗಾಗಿ ಇದನ್ನು ಹೆಂಗೆ ಬಲಪಡಿಸಬೇಕು, ಯಾವ ರೀತಿ ಅದನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀಬೇಕು. ಮತ್ತು ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೀವು ಮಾತ್ರ ನೋಡಬೇಕೇ ಹೊರತು ಅದು ಬಿಟ್ಟು ಬೇರೆ ಯಾವುದೇ ಪರ್ಸ್ಪೆಕ್ಟಿವ್ ನೋಡೋಕೆ ಹೋದರೆ ಅದು ನಿಮಗೆ ಯೂಸ್ಫುಲ್ ಆಗೋಲ್ಲ. ಅದಕ್ಕೆ ನ್ಯೂಸ್ ಪೇಪರ್ನ ಓದ್ತಾ ಇರಬೇಕು, ನ್ಯೂಸ್ ಪೇಪರ್ನ ಫಾಲೋ ಮಾಡಬೇಕು. ನ್ಯೂಸ್ ಪೇಪರ್ನಲ್ಲಿ ಪ್ರತಿನಿತ್ಯದ ಡೆವಲಪ್ಮೆಂಟ್ಸ್ಗಳು ಸಿಗ್ತಾ ಇರ್ತವೆ. ಆ ಡೆವಲಪ್ಮೆಂಟ್ಸ್ನ ಅನಾಲಿಸಿಸ್ ಮಾಡ್ತಾ ಇರ್ತಾರೆ ತುಂಬ ತಿಳ್ಕೊಂಡಿರೋ ಕೆಲವು ಪ್ರೊಫೆಸರ್ಸ್ಗಳು ಅಥವಾ ರಾಜಕೀಯ ತಜ್ಞರುಗಳು ಅದನ್ನು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಆ ಸಂವಿಧಾನಾತ್ಮಕವಾಗಿ ಅದು ಸರಿನೋ ತಪ್ಪು ಅಥವಾ ಯಾವ ರೀತಿ ಅದು ಅನ್ನೋದ್ರ ಬಗ್ಗೆ ನೀವು ಅದನ್ನು ತಿಳ್ಕೊಂಡು ಎಕ್ಸಾಮ್ಗೆ ಎಷ್ಟು ಬೇಕಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹಾಗಾದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ತಪ್ಪಲ್ಲ, ಆದರೆ ಯಾವ ರೀತಿ ನೀವು ಅದನ್ನು ಯೂಸ್ ಮಾಡ್ತೀರ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಚೆನ್ನಾಗಿ ತಿಳ್ಕೊಳ್ಳಿ, ವಿಷಯನ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.